ಹಾಯ್ ಆಲ್. ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದಾಗೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದರಿಂದ ಅದರಲ್ಲೂ ಕಂಟಿನ್ಯೂಸ್ ಆಗಿ ಹೋಗಿದ್ದರಿಂದ ತೆಂಗಿನಕಾಯಿ ಉಳ್ಕೊಂಡಿತ್ತು. ಅದರ ತೆಂಗಿನ ಎಣ್ಣೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಈ ಎಣ್ಣೆನ ತಲೆಗೆಲ್ಲ ಏನೂ ಯೂಸ್ ಮಾಡಲ್ಲ, ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ಅಂತ ಹೇಳಿ ನಾನು ಅವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ಇನ್ನೂ ಇತ್ತು ಲಾಸ್ಟ್ ಟೈಮ್ ಮಾಡಿದ್ದು, ಬಟ್ ತೆಂಗಿನಕಾಯಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೀಝರಲ್ಲಿ ಇಟ್ಟಿದ್ದೆ, ಶೆಲ್ಲಿಂದ ರಿಮೂವ್ ಮಾಡಿ. ಸೊ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡೋವಾಗ ತುಂಬ ನೀರು ಸೇರಿಸ್ಕೋಬೇಡಿ, ಹಿಂಡಿ ತೆಗೆಯೋದಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಈ ಥರ ಚೆನ್ನಾಗಿ ಹಿಂಡಿ ತೆಗಿಬೇಕು. ತೆಗೆಯೋದ್ರಿಂದ ಬೇಗ ಎಣ್ಣೆ ಬರುತ್ತೆ. ತೆಂಗಿನಕಾಯಿ ಸಮೇತನೇ ಹಾಕ್ಕೊಂಡ್ರೆ ತಳ ಅಂಟ್ತಾ ಇರುತ್ತೆ ಆ್ಯಂಡ್ ತುಂಬ ಟೈಮ್ ತೊಗೊಳುತ್ತೆ ಎಣ್ಣೆ ಬರೋದಕ್ಕೆ. ನೋಡಿ, ಅದು ಹಿಂಡಿದ್ದಾಯಿತು. ಈ ಥರ ಅದನ್ನು ಏನು ಹಿಂಡಿ ತೆಗೆದಿರ್ತೀವಿ ತೆಂಗಿನಕಾಯಿ, ಅದನ್ನು ರೀಯೂಸ್ ಮಾಡ್ಕೋಬೋದು. ಬರ್ಫಿ ಅಥವಾ ಹೋಳ್ಗೆ ಎಲ್ಲ ಮಾಡ್ಕೋಬೋದು. ಬಟ್ ನಾನೇನು ಯೂಸ್ ಮಾಡಲ್ಲ, ವೇಸ್ಟ್ ಏನಾಗಲ್ಲ, ಹಸುಗೆ ಹಾಕ್ಕೊಳ್ತೀವಿ. ಸೊ ಹಂಗಾಗಿ ನಾನು ರೀಯೂಸ್ ಮಾಡಲ್ಲ. ಇದನ್ನು ಒಂದು ಟೈಟ್ ಕಂಟೈನರ್ಗೆ ಹಾಕಬೇಕು, ಇಲ್ಲಾಂದರೆ ಯಾವುದಾದ್ರು ಲಿಡ್ ಕ್ಲೋಸ್ ಮಾಡೋ ಥರ ಪಾತ್ರೆಯಲ್ಲಿ ಹಾಕ್ಕೊಂಡ್ರು ಕೂಡ ಆಗುತ್ತೆ. ನಾನು ಇದನ್ನು ಓವರ್ ನೈಟ್ ಫ್ರೀಝರಲ್ಲಿ ಇಟ್ಕೊಳ್ತೀನಿ. ಹಾಗಿಡೋದ್ರಿಂದ ತೆಂಗಿನ ಹಾಲೆಲ್ಲ ಒಂದು ದಪ್ಪ ಲೇಯರ್ ಫಾರ್ಮ್ ಆಗಿ ಮೇಲೆ ಬಂದಿರುತ್ತೆ. ಅದಕ್ಕೆ ಏನು ಗ್ರೈಂಡ್ ಮಾಡೋದಕ್ಕೆ ಯೂಸ್ ಮಾಡಿರ್ತೀವಿ ನೀರು, ಅದೆಲ್ಲ ಕೆಳಭಾಗದಲ್ಲಿ ನಿಂತ್ಕೊಂಡಿರುತ್ತೆ. ಸೊ ಹಂಗಾಗಿ ಫ್ರೀಝರಲ್ಲಿ ಇಟ್ಕೋಬೇಕು. ನೋಡಿ, ಇವಾಗ ಮಾರ್ನಿಂಗ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಇದು ಲೇಯರ್ ಫಾರ್ಮ್ ಆಗಿದೆ, ತೋರಿಸ್ತೀನಿ ನೋಡಿ. ನಾನು ಈ ಥರ ತೆಗೆದ್ರೆ ಸ್ವಲ್ಪ ಜಾಗ ಮಾಡಿಕೊಂಡ್ರೆ ಕೆಳಗಡೆ ಇರೋ ನೀರನ್ನ ಸ್ಟ್ರೈನ್ ಮಾಡ್ಕೊಳ್ಳಿ, ಈಸಿಯಾಗಿ ಸ್ಟ್ರೈನ್ ಮಾಡ್ಬೋದು. ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನಿವಾಗ. ತುಂಬ ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಆ್ಯಂಡ್ ತೆಂಗಿನ ಹಾಲು ಏನಿರುತ್ತೆ ಅದಕ್ಕಿಂತ 3ರಷ್ಟು ಜಾಸ್ತಿ ಹಿಡಿಯೋ ಥರ ಪಾತ್ರೆನ ತೊಗೊಳ್ಳಿ. ಎಣ್ಣೆ ಬರೋವಾಗ ಅದು ಮೇಲೆಲ್ಲ ಸಿಡಿತಾ ಇರುತ್ತೆ. ದಪ್ಪ ಊರಿನಲ್ಲೇ ಕುದಿ ಬರೋವರೆಗೂ ಇಟ್ಕೊಳ್ಳಿ. ತಳ ಏನು ಹಿಡಿಯಲ್ಲ, ತೆಂಗಿನಕಾಯ್ದು ಏನಿರುತ್ತೆ ಅದನ್ನೆಲ್ಲ ನಾವು ರಿಮೂವ್ ಮಾಡಿರೋದ್ರಿಂದ ತಳ ಏನು ಹಿಡಿಯಲ್ಲ ಬೇಗ. ಈ ಥರ ಬಬಲ್ಸ್ ಬರೋದಕ್ಕೆ ಶುರು ಆದಮೇಲೆ ಫ್ಲೇಮ್ನ ಲೋ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಕಮ್ಮಿ ಇಟ್ಕೊಳ್ಳಿ. ನೋಡಿ, ಎಣ್ಣೆ ಪಾರ್ಟಿಕಲ್ಸ್ ಮೇಲೆ ಸಿಡಿತಾ ಇದೆ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ಬಂದುಬಿಡುತ್ತೆ. ಬಟ್ ನಾವು ಗ್ರೈಂಡ್ ಮಾಡೋದಕ್ಕೆ ತುಂಬ ನೀರು ಸೇರಿಸಿರ್ತೀವಿ ಅಲ್ವಾ, ಅದನ್ನು ಆ ಥರ ಫ್ರೀಸ್ ಮಾಡಿ ಸ್ಟ್ರೈನ್ ಮಾಡಿಕೊಂಡ್ರೆ ಬೇಗ ಎಣ್ಣೆ ಬರುತ್ತೆ. ಇಲ್ಲ ನೀರು ಸಮೇತ ನಾವು ಇಟ್ಟು ಮಾಡ್ತೀವಿ ಅಂದರೆ ನೀರು ಇಂಗೋದಕ್ಕೆ ತುಂಬ ಟೈಮ್ ತೊಗೊಳತ್ತೆ. ನೋಡಿ, ಎಣ್ಣೆ ಬರ್ತಾ ಇದೆ. ಏನು ತೆಂಗಿನಕಾಯಿದು ಅದೆಲ್ಲ ಬ್ರೌನಿಷ್ ಆಗಬೇಕು, ಅದುವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟಾಗಿದೆ. ಇವಾಗ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಮಾಡಿದ ಎಣ್ಣೆ ಇತ್ತು, ನಾನು ಇದನ್ನು ಹೀಗೆ ಡೈರೆಕ್ಟ್ ಫೇಸಿಗೆ ಅಪ್ಲೈ ಮಾಡಲ್ಲ. ಅದಕ್ಕೆ ಕಿತ್ತಳೆ ಹಣ್ಣಿನ ಸಿಪ್ಪೆನ ಯೂಸ್ ಮಾಡ್ಕೊಳ್ತೀನಿ. ಅದನ್ನು ಒಣಗಿಸಿ ಪುಡಿ ಮಾಡಿ ಸ್ವಲ್ಪ ದಿನ ಒಂದು 5-6 ಡೇಸ್ ಕೊಬ್ಬರಿ ಎಣ್ಣೆಲಿ ಇಟ್ಟು ಆಮೇಲೆ ಸ್ಟ್ರೈನ್ ಮಾಡಿಕೊಂಡು ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಒಬ್ಬೊಬ್ಬರು ಮಾರ್ನಿಂಗ್ ಎದ್ದಾಗ ಮೌತ್ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಬ್ರಷ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.